ಬಹಳ ವಿಶೇಷವಾಗಿರುವಂತಹ ಹಬ್ಬ ಸಂಭ್ರಮ ತರ ಮಾಡ್ತಾರೆ, ಎಲ್ಲ ಕಿಟ್ ಕೊಡ್ತಾ ಇದ್ದೀರಾ, ಎಲ್ಲ ಬಹಳ ಖುಷಿಯಾಗಿದೆ. ಒಂದು ವಿಶೇಷತೆ ಹೇಳಿ ಸರ್. ಸರ್, ಈ ದಿನ ಡಿ.ಕೆ. ಶಿವಕುಮಾರ್ ಅವ್ರ ದಿನ ಅಂತ ಈಗ ತಾನೇ ನಾವೆಲ್ಲ ಹೇಳಿದ್ವಿ. ರಾಜ್ಯಾದ್ಯಂತ ಈ ಹುಟ್ಟುಹಬ್ಬ ಸಂಭ್ರಮನ ಆಚರಣೆ ಮಾಡ್ತಿದ್ದಾರೆ. ನಾವು ನಮ್ಮ KPCC ಕಂಟ್ರೋಲ್ ರೂಮ್ ಟೀಮಿನ ಅಧ್ಯಕ್ಷರನ್ನ ರಿಕ್ವೆಸ್ಟ್ ಮಾಡಿದಕ್ಕೆ, ಏನೋ ನೋಡ್ರಪ್ಪ, ನಾನು ಆಲ್ರೆಡಿ ಈ ರಾಜ್ಯಾದ್ಯಂತ ಹೇಳಿದ್ದೀನಿ, ಹುಟ್ಟುಹಬ್ಬ ನಾನು ಎಲ್ಲೂ ಆಚರಣೆ ಮಾಡ್ಕೊಳಕ್ ಹೋಗಲ್ಲ ಅಂತ ಹೇಳಿದ್ದೀನಿ. ನಿಮ್ಮ ಅನುಕೂಲ ಹೆಂಗಾಗುತ್ತೋ ಮಾಡಿ ಅಂದರು. ನಾವು 9 ಜನ ಸೇರಿ ನಮ್ಮ ಕೈಯಲ್ಲಾದಷ್ಟು ಏನಾಗುತ್ತೋ ಅಷ್ಟು ನಮ್ಮ ಪೌರ ಕಾರ್ಮಿಕರಿಗಿರ್ಬೋದು, ನಮ್ಮ ಸ್ನೇಹಿತರಿಗಿರ್ಬೋದು, ಅದು ನಮ್ಮ ಕೈಲಾಗಿ ಸಹಾಯ ಅಂತ ಮಾಡಿದೀವಿ. ನಾವು ಅನ್ಕೊಂಡಿರೋದು ಸೇವೆ ಅಂತ ಮಾಡಿದೀವಿ ಹೊರತು ಇದರಲ್ಲಿ ಏನು ನಮ್ಮ ಸ್ವಾರ್ಥ ಯಾವುದಿಲ್ಲ ಸರ್. ನಮ್ದು ಎಲ್ರದ್ದು ಒಂದೇ ಆಸೆ, ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರು ನಮ್ಗೆ ಕೆಲಸ ಕೊಡ್ತಾರೋ ಅದನ್ನ ನಾವು ಕಾರ್ಯನಿರ್ವಹಿಸ್ತೀವಿ. 28ಕ್ಕೂ ಸಹ ನಾವೇ ರಾಜ್ಯ ಆಳಬೇಕು ಅಂತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಮಾಡ್ತಾ ಇದೀವಿ. ಇದಕ್ಕೆಲ್ಲ ಸಾಕ್ಷಿ ಬಂದು ಈ ಬೈ ಎಲೆಕ್ಷನ್ ನಡೆದಿದೆ. ಬೈ ಎಲೆಕ್ಷನ್ ಅಲ್ಲಿ ಏನಂದ್ರೆ ಎಲ್ಲ ಸುಮಾರು ಜನ ಹೇಳ್ತೀವಿ 2 ಕ್ಷೇತ್ರ ಹೋಗುತ್ತೆ ಅಂತ. ಸರ್, ರಾಜ್ಯದಲ್ಲಿ ಜನಕ್ಕೆ ಯಾವುದೇ ಕಮಿಷನ್ ಇಲ್ಲದೆ ಹೆಚ್ಚು ಕಡಿಮೆ 1,32,00,000 ಜನರಿಗೆ ಪ್ರತಿ ದಿನ ತಿಂಗಳಲ್ಲಿ ಹೋಗ್ತಾ ಇದೆ ಸರ್. ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಆಹಾರ ಇರ್ಬೋದು, ಎಲ್ಲ ಹೋಗ್ತಿದೆ ಸರ್. ಜನ ಯಾವತ್ತು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತಾರೆ, ಇದ್ದೇ ಇರ್ತಾರೆ ಸರ್. ಮುಂದಿನ ದಿನಗಳಲ್ಲೂ ರಾಜ್ಯದಲ್ಲಿ ಸಾಮೂಹಿಕ ನಾಯಕತ್ವದಲ್ಲೇ ನಾವು ಚುನಾವಣೆ ಮಾಡ್ತೀವಿ, ಎದುರಿಸ್ತೀವಿ. ನಮ್ಮ ಅಧ್ಯಕ್ಷರು ಈ ಸರ್ತಿ ಹೇಳಿದ್ದಾರೆ 136 ಅಂತ, ನೆಕ್ಸ್ಟ್ 156 ಸೀಟು ಬಂದೇ ಬರುತ್ತೆ. ರಾಜಧಾನಿ ಮತ್ತೆ ನಾವೇ ಆಡಳಿತ ಮಾಡೋಕೆ ನಾವು ಸಹವಾಗಿ ಕೆಲಸ ಮಾಡೇ ಮಾಡ್ತೀವಿ ಸರ್. ಇನ್ನೊಂದೇ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಗದರಿಲ್ಲ ಸರ್, ಬಹಳಷ್ಟು ನೆಗೆಟಿವ್ ಕಾಮೆಂಟ್ಸ್, ಬಹಳ ಬೇರೆ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸ್ಕೊಂಡ್ರೆ, ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಸಮರ್ಥನ ಹುಡುಗ, ಚಿಕ್ಕ ಹುಡುಗ, ಏನು ಅನುಭವ ಇಲ್ಲ, ಬೇರೆ ಏನೇನೋ ಕಾಮೆಂಟ್ಸ್ ಕೊಟ್ಟರು, ಆದ್ರೂ ತಮ್ಮೆಲ್ಲ ಎಫರ್ಟ್ಸ್ ಇಂದ ಅಭೂತಪೂರ್ವ ಗೆಲುವಾಗಿದೆ. ಚಿಕ್ಕ ಹುಡುಗ ಒಂದು ನೀವು ಗೆಲುವು ಕೊಟ್ಟಿದ್ದಾರೆ, ಆ ಹುಡುಗನ ಬಗ್ಗೆ ಹೇಳಿ ಸರ್. ಸರ್, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು 40 ವರ್ಷದಿಂದ MLA ಆಗಿದ್ರು, ಸಚಿವರಾಗಿದ್ರು. ಅವ್ರ ಸೇವೆ ಇದೆಯಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಎಲ್ಲಾ ಜಾತಿ ಜನಾಂಗದ ಜೊತೆ ಕೆಲಸ ಮಾಡ್ಕೊಂಡು ಬಂದವರು ಸರ್. ಯಾರೋ 1, 2, 3 ಹೇಳಿದ್ರೆ ಆಗ್ಬಿಟ್ರೆ ಅವ್ರಿಗೆ ನಮ್ಗೆ ಟಿಕೆಟ್ ತಪ್ಪಾಯ್ತು, ನಾವು ಸೋಲ್ಸ್ಬಿಡ್ತೀವಿ, ಅವೆಲ್ಲ ಸುಳ್ಳು ಸರ್. ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೂ ಸ್ಥಿರವಾಗಿರ್ತದೋ, ಸಮರ್ಥನಂತವ್ರು ಇನ್ನೂ 100 ಜನ ಯುವಕರಿದ್ದಾರೆ, ಬಂದೇ ಬರ್ತಾರೆ, ರಾಜ್ಯ ಕಟ್ತಾರೆ. ಚಿಕ್ಕ ಹುಡುಗರ ಪ್ರಶ್ನೆ ಬರೋದೇ ಇಲ್ಲ ಸರ್. ಅದು ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ, ಅರ್ಥ ಆಯ್ತಾ? ಇವತ್ತು ದಿವಸ ಸಮರ್ಥ ಗೆದ್ದಿದ್ದಾನೆ ಅಂತ ನೀವು ಹೇಳ್ತಿದಾರಲ್ಲ, ಗೆದ್ದಿದ್ದಾರೆ. ಏನ್ ಗೆದ್ದಿದ್ದಾನೆ ಹೇಳಿ? ಅವ್ರ ತಾಯಿ ಸೇವೆ ಇದೆ, ಅವ್ರ ತಂದೆ ಸೇವೆ ಇದೆ, ಅವ್ರ ತಾತನ ಸೇವೆ ಇದೆ ಮೇಡಮ್. ಇವೆಲ್ಲ ಜನ ತಿಳ್ಕೋಬೇಕು. ಸುಮ್ನೆ ಇವಾಗ ನಾವೆಲ್ಲ ಇಲ್ಲಿರೋರೆಲ್ಲರೂ ರಾಜಕೀಯ ಫ್ಯಾಮಿಲಿ ಯಾರು ಇಲ್ಲ. ಇಲ್ಲಿ ಒಂದು ದೃಢವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ಬೇಕು ಅಂತ ಬಂದಿದೀವಿ. ಅದೇ ರೀತಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಸಹ ಎಲ್ಲಾ ಕಾರ್ಯಕರ್ತರು ಶಾಮನೂರು ಶಿವಶಂಕರಪ್ಪ ಅವ್ರು ಮಾಡಿದಂತ ಕೆಲಸ ಇವತ್ತು ಸರ್, ನೀವೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೆಡಿಕಲ್ ಕಾಲೇಜ್ ಇದೆಯಲ್ಲ ಸರ್, ಯಾರಿಗೂ ವಾಪಸ್ ಕಳಿಸಿದಾರೆ ಶಾಮನೂರು ಶಿವಶಂಕರಪ್ಪ ಅವ್ರ ಕಾಲದಲ್ಲಿ? ಇವೆಲ್ಲ ನಾವೆಲ್ಲ ಹೇಳೋದಲ್ಲ ಸರ್, ನಡೆದಿದೆ ವಿಚಾರ, ನಡೆದು ಎಲ್ಲರೂ ಪ್ರಯೋಜನ ಪಡ್ಕೊಂಡಿದ್ದಾರೆ. ಆ ಫ್ಯಾಮಿಲಿಗೆ ಅದು ದಕ್ಕಬೇಕಾಗಿದ್ದು ಶಾಸಕ ಸ್ಥಾನ ದಕ್ಕಿದೆ ಸರ್. ಸಮರ್ಥವಾಗಿ ಎದುರಿಸ್ತಾರೆ ಅಂತೇಳಿ ನಾವು ಈ ಮೂಲಕ ತಿಳಿಸ್ತೀವಿ ಸರ್. ಮೇಟಿ ಅವ್ರಿಗೆ ಸಾಕಷ್ಟು ಅನುಭವ ಇತ್ತು. ಅವ್ರ ಮಗ, ಅವ್ರ ಇಡೀ ಕುಟುಂಬ ಸೇರಿ ಒಂದು ಒಬ್ಬನಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಅವರೆಲ್ಲ ಕೊಡಿಸಿದ್ರು. ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ KPCC ಇಂದ ಯಾರ್ಯಾರು ಹೋಗಿದ್ರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್ ಇದ್ರು, ನಮ್ಮ AICC ವೀಕ್ಷಕರಾಗಿ ನಮ್ಮ ಇವರಿದ್ದು. ಪಾಪ ಅವ್ರು ಎಲೆಕ್ಷನ್ ಹೋದ್ರು, ನಿಂತ್ಕೊಂಡು ಎಲ್ಲ ಜಿಲ್ಲಾವಾರು ಕೆಲಸ ಮಾಡಿದ್ದಾರೆ ಸರ್. ಹೆಚ್ಚು ಕಡಿಮೆ 23,000 ಓಟ್ ಅಂದ್ರೆ ಅದೇನು ಕಡಿಮೆ ಓಟ್ ಅಲ್ಲ ಸರ್. ಇದು ಬೈ ಎಲೆಕ್ಷನ್ ಅಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿದಕ್ಕೆ ಈ ಕೆಲಸ ಗೆದ್ದಿರೋದು ಸರ್. ಸ್ವಲ್ಪ ಇಟ್ಕೊಳ್ಳಿ ಅಣ್ಣ, ನಾನು ಕಳಿಸಿ. ಸರಿ ಕಡೆ, ಸರಿ ಕಡೆ ಸರ್. ಸರಿ ಕಡೆ ಸರ್, ಮೇಡಮ್ ಈ ಕಡೆ ನೋಡ್ರಮ್ಮ. ಇನ್ಯಾರು ಮುಂದೆ ಬಂದ್ರವ ತಗೊಂಡಿರೋ ಮುಂದೆ ತಗೊಂಡಿರೋ ಮುಂದೆ ಬನ್ನಿ. ಇರೋಣ
ಮೇಡಮ್ ಈ ಕಡೆ ಮೇಡಮ್. ಹಾಂ ಸರ್ ಒಂದು ಸ್ವಲ್ಪ ಕಿಟ್ ಇಟ್ಕೊಂಡ್ಬಿಡಿ ಸರ್, ಒಂಚೂರು ಕಿಟ್ ಇಟ್ಕೊಂಡ್ಬಿಡಿ. ನೀವು ಶುಭ ಅವರೇ ಒಂಚೂರು ಕಿಟ್ ಸರ್. ಅಮ್ಮ ಬನ್ನಿ ಅಮ್ಮ. ಬನ್ನಿ ಚಂಪಾ ಬನ್ನಿ, ಏನಾಗಲ್ಲ. Happy birthday. God bless you. Have a great day.